ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಡಾಕ್ಟರ್ ನಿಜಾಮುದ್ದೀನ್. ನನ್ನ ಸೆಷನ್ ನಂಬರ್ 32 ಅಲ್ಲಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕನ್ನು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅನ್ನುವಂಥದ್ದು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಂತಂದರೆ ಆ ಒಂದು ಲೇಣಿ ದೇಣಿ ಪಟ್ಟಿಯ ಎಡಭಾಗದಲ್ಲಿ ನಾವು ನಮೂದನ್ನು ಮಾಡಿರ್ತೇವೆ. ಈ ಒಂದು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂತಹ ಬ್ಯಾಂಕು ಯಾವ ಮೂಲಗಳಿಂದ ಹಣಕಾಸನ್ನು ಸಂಗ್ರಹ ಮಾಡಿದೆ, ಯಾರ್ಯಾರಿಂದ ಹಣವನ್ನು ಸಂಗ್ರಹವನ್ನು ಮಾಡಿದೆ, ಯಾವ ತರಹದ ಹಣವನ್ನು ಸಂಗ್ರಹವನ್ನು ಮಾಡಿದೆ ಅನ್ನೋದನ್ನು ಅದು ಸೂಚಿಸುತ್ತೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಬ್ಯಾಂಕಿನ ಮೂಲ ಉದ್ದೇಶ ಲಾಭವನ್ನು ಮಾಡುವಂತಹದ್ದು. ಆ ಲಾಭವನ್ನು ಮಾಡಲಿಕ್ಕಾಗಿ ಲಯಬಿಲಿಟಿ ಸೈಡಲ್ಲಿ ಅಥವಾ ಹೊಣೆಗಾರಿಕೆಯಲ್ಲಿ ತೋರಿಸಿರುವಂತಹ ಮೊತ್ತವನ್ನು ಸ್ವೀಕಾರ ಮಾಡಿರುವಂತಹ ಮೊತ್ತವನ್ನು ಲಾಭ ಮಾಡುವಂತಹ ಉದ್ದೇಶದಿಂದ ಬ್ಯಾಂಕು ಬೇರೆ ಬೇರೆ ಉದ್ದೇಶಗಳಿಗೆ ಅದನ್ನು ಸಾಲದ ರೂಪದಲ್ಲಿ, ಹೂಡಿಕೆಯ ರೂಪದಲ್ಲಿ ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಅದನ್ನು ವಿನಿಯೋಗವನ್ನು ಮಾಡಿರ್ತದೆ. ಆ ವಿನಿಯೋಗ ಮಾಡಿರುವಂತಹ ಮೊತ್ತ ಇದೆಯಲ್ಲ, ಅದನ್ನು ನಾವು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ಅಥವಾ ಲೇಣಿ ದೇಣಿ ಪಟ್ಟಿಯ ನಾವು ಆಸ್ತಿ ಅನ್ನುವಂತಹ ಒಂದು ಭಾಗದಲ್ಲಿ ಅದನ್ನು ನಾವು ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೇವೆ. ಆ ಲೇಣಿ ದೇಣಿ ಪಟ್ಟಿಯ ಬಲಭಾಗದ ಭಾಗದಲ್ಲಿ ಈ ಆಸ್ತಿ ಅನ್ನುವಂತಹ ಭಾಗದಲ್ಲಿ ಬರುವಂತಹ ವಿವಿಧ ತರಹದ ಮೊತ್ತವನ್ನು ನಾವು ನಮೂದನ್ನು ನಾವು ಮಾಡ್ತೇವೆ. ಸೊ ಸಾಮಾನ್ಯವಾಗಿ ದ ಟರ್ಮ್ ಅಸೆಟ್ ರೆಫರ್ಸ್ ಟು ದೋಸ್ ಐಟಮ್ಸ್ ಆನ್ ಅಕೌಂಟ್ ಆಫ್ ವಿಚ್ ದ ಬ್ಯಾಂಕ್ ಇಸ್ ಟು ರಿಸೀವ್ ಆನ್ ಇನ್ಕಮ್ ಫ್ರಮ್ ಅದರ್ಸ್. ಸೊ ಅಸೆಟ್ ಅಲ್ಲಿ ಮೆನ್ಷನ್ ಮಾಡಿರುವಾಗ ನಾವು ಯಾಕೆ ಅಸೆಟ್ ಅಂತ ಹೇಳ್ತಾ ಇದ್ದೀವಿ, ಇದನ್ನು ಆಸ್ತಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಪ್ರಮಾಣದ ಮೊತ್ತವನ್ನು ಅಥವಾ ಆಸ್ತಿ ಕಲಮಲ್ಲಿ ನಿರ್ದಿಷ್ಟಪಡಿಸಿರುವಂತಹ ಮೊತ್ತವನ್ನು ವಾಣಿಜ್ಯ ಬ್ಯಾಂಕು ಬೇರೆ ಬೇರೆ ವ್ಯಕ್ತಿಗಳಿಂದ ತಾನು ಕಲೆಕ್ಟನ್ನು ಮಾಡಲಿಕ್ಕೆ ಅಥವಾ ಸಂಗ್ರಹವನ್ನು ಮಾಡಲಿಕ್ಕೆ ಅಥವಾ ಅದನ್ನು ವಹಿಸಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಅಥವಾ ಒಂದು ಬಾಧ್ಯತೆಯನ್ನು ಇದು ಹೊಂದಿರ್ತದೆ. ಸೊ ಲಯಬಿಲಿಟಿಯಲ್ಲಿ ಬ್ಯಾಂಕು ಬೇರೆಯವರಿಗೆ ನೀಡಬೇಕಾದಂತಹ ಮೊತ್ತ, ಆಸ್ತಿಯಲ್ಲಿ ಇರುವಂತಹ ಮೊತ್ತವನ್ನು ನಾವು ಬ್ಯಾಂಕು ಬೇರೆಯವರಿಂದ ಪಡೆದುಕೊಳ್ಳಬೇಕಾದಂತಹ ಮೊತ್ತ ಅಂತ ನಾವು ಹೇಳ್ತೇವೆ. ದ ವೇರಿಯಸ್ ಐಟಮ್ಸ್ ಶೋನ್ ಆನ್ ದ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಆರ್ ಆಸ್ ಫಾಲೋಸ್. ಸೊ ಈ ಆಸ್ತಿ ಭಾಗದಲ್ಲಿ ಅಥವಾ ಲೇಣಿ ದೇಣಿ ಪಟ್ಟಿಯ ಆಸ್ತಿ ಭಾಗದಲ್ಲಿ ಬರುವಂತಹ ವಿವಿಧ ತರಹದ ಮೊತ್ತಗಳು ಈ ರೀತಿ ಇದೆ. ಮೊದಲನೆಯದು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ತೇವೆ. ಎವ್ರಿ ಬ್ಯಾಂಕ್ ಹ್ಯಾಸ್ ಟು ಕೀಪ್ some cash with itself to meet the requirements of depositors. This cash represents the first line of defense of the bank ಅಂತ ಕರಿತೇವೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿದರೆ ವಾಣಿಜ್ಯ ಬ್ಯಾಂಕಿನ ಬಳಿ ಇರುವಂತಹ ನಗದು ಹಣ, ಆ ನಗದು ಹಣ ಬ್ಯಾಂಕಿನ ಆಸ್ತಿ. ಸೊ ಸಾಮಾನ್ಯವಾಗಿ ಯಾಕೆ ಬ್ಯಾಂಕು ನಗದು ರೂಪದಲ್ಲಿ ಒಂದಿಷ್ಟು ಹಣವನ್ನು ಇಟ್ಕೊಂಡಿರ್ತದೆ ಅಂತಂದರೆ, ನಾವೀಗಾಗಲೇ ಚರ್ಚೆ ಮಾಡಿರುವಂತೆ ಆ ವಾಣಿಜ್ಯ ಬ್ಯಾಂಕು ಸಾರ್ವಜನಿಕರಿಂದ ವಿವಿಧ ಠೇವಣಿಗಳಲ್ಲಿ ವಿವಿಧ ಖಾತೆಗಳಲ್ಲಿ ಠೇವಣಿಗಳನ್ನು ಸ್ವೀಕಾರ ಮಾಡಿಕೊಂಡಿರ್ತದೆ. ಯಾವುದೇ ಸಂದರ್ಭದಲ್ಲಿ ಆ ಠೇವಣಿದಾರರು ತಮ್ಮ ಹಣವನ್ನು ಹಿಂಪಡೆಯಲಿಕ್ಕೆ ಅವರು ಚೆಕ್ಗಳನ್ನು ಕೊಟ್ಟಾಗ ಅವರಿಗೆ ಪಾವತಿಯನ್ನು ಮಾಡಲಿಕ್ಕೆ ಒಂದಿಷ್ಟು ಅಡ್ವಾನ್ಸ್ ಆಗಿ ಸರ್ಟನ್ ಅಮೌಂಟನ್ನು ಅವರು ಕ್ಯಾಶ್ ರೂಪದಲ್ಲಿ ಇಟ್ಕೋಬೇಕಾಗುತ್ತೆ. ಸ್ವೀಕಾರ ಮಾಡಿರುವಂತಹ ಎಲ್ಲ ಹಣವನ್ನು ಕೂಡ ನಾವು ಸಾಲವನ್ನು ನೀಡಲಿಕ್ಕಾಗಿ, ಲಾಭದ ಆಸೆಗಾಗಿ ಸಾಲವನ್ನು ನೀಡಲಿಕ್ಕಾಗಿ ವಾಣಿಜ್ಯ ಬ್ಯಾಂಕ್ ಬಳಸ್ಕೊಂಡ್ಬಿಟ್ಟಾಗ ಯಾವುದೇ ಠೇವಣಿದಾರರು ತಮ್ಮ ಹಣವನ್ನು ಹಿಂಪಡಲಿಕ್ಕೆ ಚೆಕ್ಗಳನ್ನು ಕೊಟ್ಟಾಗ ಬ್ಯಾಂಕು ಒಂದು ರೀತಿಯ ಆತಂಕಕ್ಕೆ ಒಳಗಾಗಬೇಕಾದಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ತದೆ. ಯಾಕೆ ಆತಂಕ ಅಂತ ಹೇಳಿದ್ರೆ, ಬ್ಯಾಂಕಿನ ಬಳಿ ಹಣನೇ ಇಲ್ಲ ಅದನ್ನು ಮರುಪಾವತಿ ಮಾಡಲಿಕ್ಕೆ ಅಂತ ಹೇಳಿದಾಗ ಬ್ಯಾಂಕಿನ ಮೇಲೆ ಸಾರ್ವಜನಿಕರು ತಮ್ಮ ವಿಶ್ವಾಸವನ್ನು, ನಂಬಿಕೆಯನ್ನು ಅವರು ಕಳ್ಕೊಂಡ್ಬಿಡ್ತಾರೆ. ಇಟ್ ಇಸ್ ದ ಕ್ವಶನ್ ಆಫ್ ದಿ ಪಬ್ಲಿಕ್ ಕಾನ್ಫಿಡೆನ್ಸ್. ಆ ಪಬ್ಲಿಕ್ ಕಾನ್ಫಿಡೆನ್ಸ್ ನಾವು ಇಟ್ಕೋಬೇಕು ಅಂತಂದ್ರೆ ಠೇವಣಿದಾರರು ಇಟ್ಟಂತಹ ಹಣ ಅವ್ರು ಯಾವಾಗ ಮರುಪಾವತಿ ಮಾಡಲಿಕ್ಕೆ ಅವರು ಹಿಂಪಡಲಿಕ್ಕೆ ಅವರು ಚೆಕ್ಗಳನ್ನು ಕೊಡ್ತಾರೋ ಬ್ಯಾಂಕು ಯಾವುದೇ ಒಂದು ವಿಳಂಬ ಮಾಡದೆ ಆ ಮರುಪಾವತಿಯನ್ನು ಮಾಡಬೇಕಾಗ್ತದೆ. ಆ ಒಂದು ಮರುಪಾವತಿಯನ್ನು ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಉದ್ದೇಶದಿಂದ ವಾಣಿಜ್ಯ ಬ್ಯಾಂಕುಗಳು ಇಂತಿಷ್ಟು ನಿಗದಿತ ಕ್ಯಾಶ್ ಅನ್ನು ತಮ್ಮ ಹ್ಯಾಂಡಲ್ಲಿ ಇಟ್ಕೊಂಡಿರ್ತವೆ. ಇನ್ನು ಕೆಲವೊಮ್ಮೆ ವಾಣಿಜ್ಯ ಬ್ಯಾಂಕುಗಳು ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು ರಿಸರ್ವ್ ಬ್ಯಾಂಕ್ನ ಸೆಕ್ಯೂರಿಟಿಗಳ ಮೇಲೆ ಅಥವಾ ರಿಸರ್ವ್ ಬ್ಯಾಂಕ್ನ ಬಿಲ್ಗಳ ಮೇಲೆ ಅಥವಾ ಕೆಲವೊಮ್ಮೆ ನಾವು ಟ್ರೆಷರಿ ಬಿಲ್ಗಳ ಮೇಲೆ ಹೂಡಿಕೆಯನ್ನು ಮಾಡಿರ್ತಾರೆ. ಆವಾಗ ಅದೇನಾಗುತ್ತೆ, ಅದು ನಿಯರ್ ಮನಿ ಅಸೆಟ್, ಯಾವುದೇ ಒಂದು ವಿಳಂಬ ಇಲ್ಲದೆ, ಯಾವುದೇ ಒಂದು ಮೌಲ್ಯದ ನಷ್ಟ ಆಗದೆ, ವಿತೌಟ್ ಲಾಸ್ ಆಫ್ ಟೈಮ್ ಅಂಡ್ ವಿತೌಟ್ ಲಾಸ್ ಆಫ್ ವ್ಯಾಲ್ಯೂ, ಅಟ್ ಎನಿ ಮೂಮೆಂಟ್ ದ ಬ್ಯಾಂಕ್ ಕ್ಯಾನ್ ಕನ್ವರ್ಟ್ ದೋಸ್ ನಿಯರ್ ಮನಿ ಅಸೆಟ್ ಇನ್ ಟು ದ ಕ್ಯಾಶ್. ಅಂದರೆ ತುರ್ತಾಗಿ ನಾವು ನಗದನ್ನಾಗಿ ನಾವು ಪರಿವರ್ತನೆಯನ್ನು ಮಾಡಬಹುದು. ಅದನ್ನು ಕೂಡ ನಾವು ಕ್ಯಾಶ್ ಅಂತಾನೆ ನಾವು ಹೇಳ್ತೀವಿ. ಓವರ್ ಆಲ್ ಈ ಲೇಣಿ ದೇಣಿ ಪಟ್ಟಿಯಲ್ಲಿ ನಾವು ಲೇಣಿ ಕಾಲಮ್ ಅಥವಾ ಆಸ್ತಿ ಭಾಗದಲ್ಲಿ ಮೊಟ್ಟ
ಮೊದಲನೇದಾಗಿ ನಾವು ಪರಿಗಣಿಸಬೇಕಾದಂತಹ ಅಂಶ ಯಾವುದಪ್ಪ ಅಂತಂದರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ತೇವೆ. ಬ್ಯಾಂಕು ಆ ಸಂದರ್ಭದಲ್ಲಿ ಆ ದಿನಾಂಕಕ್ಕೆ ಅಂತ ಹೇಳಿದಾಗ ಯಾವ ದಿನಾಂಕಕ್ಕೆ ಅವರು ಬ್ಯಾಲೆನ್ಸ್ ಶೀಟನ್ನು ಅವರು ಅನೌನ್ಸ್ ಮಾಡ್ತಾ ಇದ್ದಾರೋ ಆ ದಿನಾಂಕಕ್ಕೆ ಎಷ್ಟು ಪ್ರಮಾಣದ ಕ್ಯಾಶ್ ಇದೆ, ಎಷ್ಟು ಪ್ರಮಾಣದ ನಿಯರ್ ಮನಿ ಅಸೆಟ್ ಇದೆ, ಅದನ್ನು ಆ ಬ್ಯಾಂಕಲ್ಲಿ ನಮೂದಿಸಬೇಕಾಗ್ತದೆ. ಅದು ಬ್ಯಾಂಕಿನ ಆಸ್ತಿ ಆಗಿರ್ತದೆ ಅನ್ನುವಂಥದ್ದು ಮೊದಲನೇದು. ಇದನ್ನು ನಾವು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತೇವೆ. ಇದನ್ನ ಯಾಕೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತಾ ಇದ್ದೀವಿ ಅಂದರೆ ಬ್ಯಾಂಕಿನ ರಕ್ಷಣೆಯ ಮೊದಲನೇ ಅಸ್ತ್ರ. ಈ ಕ್ಯಾಶ್ ಇನ್ ಹ್ಯಾಂಡ್ ಇದೆಯಲ್ಲ, ಬ್ಯಾಂಕಿಗೆ ರಕ್ಷಣೆ ನೀಡುವಂತಹ ಮೊದಲನೆಯ ಅಸ್ತ್ರ. ಯಾರಿಂದ ರಕ್ಷಣೆ ಅಂತಂದರೆ ಆ ಠೇವಣಿದಾರರು ತಮ್ಮ ಹಣವನ್ನು ಹಿಂಪಡಲಿಕ್ಕೆ ಅವರು ಚೆಕ್ಗಳನ್ನು ಕೊಟ್ಟಾಗ ಆ ಒಂದು ಮರುಪಾವತಿಯನ್ನು ಮಾಡ್ಕೋಬೇಕಾದಂತಹ ಒಂದು ಸಂದರ್ಭ ಬಂದಾಗ ಮರುಪಾವತಿಗಾಗಿ ಈ ಕ್ಯಾಶ್ ಇದೆಯಲ್ಲ, ಯಾವುದು ಕ್ಯಾಶ್ ಇನ್ ಹ್ಯಾಂಡ್ ಇದೆಯಲ್ಲ, ಅದು ಒಂದು ಡಿಫೆನ್ಸ್ ಆಗಿ ಅಥವಾ ಒಂದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗಿ ಅಥವಾ ಒಂದು ಅಸ್ತ್ರವಾಗಿ ಬ್ಯಾಂಕ್ ಅದನ್ನು ಬಳಸ್ಕೊಳ್ತದೆ ಅನ್ನುವಂಥದ್ದು ಮೊದಲನೆಯದು. ಇನ್ನು ಎರಡನೇದಾಗಿ ಕಾಲ್ ಮನಿ ಅಂತ ಹೇಳ್ತೇವೆ. ಇಟ್ ರೆಫರ್ಸ್ ಟು ದೋಸ್ ಲೋನ್ಸ್ ವಿಚ್ ಆರ್ ರೀಪೇಯಬಲ್ ಟು ದ ಬ್ಯಾಂಕ್ ಆನ್ ಡಿಮಾಂಡ್. This type of loans are given to customer for a maximum period of 15 days and a bank can recall them at its own option. It is second line of defense of the bank ಅಂತ ಹೇಳ್ತೇವೆ. ಕಾಲ್ ಮನಿ ಅಂತಂದ್ರೆ ಏನು? ಕರೆದ ಹಣ ಅಂತ ಹೇಳ್ತೇವೆ. ನಾನು ಮಾದರಿ ಬ್ಯಾಲೆನ್ಸ್ ಶೀಟ್ ಪಟ್ಟಿಯನ್ನು ಎಕ್ಸ್ಪ್ಲೇನ್ ಮಾಡ್ತಿರುವಂತಹ ಸಂದರ್ಭದಲ್ಲೂ ಕೂಡ ಈ ಪದವನ್ನು ಬಳಸಿದ್ದೀನಿ, ಕರೆದ ಹಣ. ಏನದು ಕರೆದ ಹಣ ಅಂತಂದ್ರೆ ಇದು ತುಂಬ ಅತ್ಯಲ್ಪಾವಧಿಯ ಒಂದು ಸಾಲದ ತರಹ. ಇಟ್ಸ್ ಅನ್ temporary, very temporary financial arrangement made with the banker to the borrowers. So under this call money there are two types of the loan. ಈ ಕಾಲ್ ಮನಿ ಅಥವಾ ಕರೆದ ಹಣದಲ್ಲಿ ಎರಡು ತರಹದ ಸಾಲಗಳಿದ್ದಾವೆ. ಒಂದು ಕರೆದ ಹಣ ಅಂತ ಹೇಳ್ತೇವೆ, ಕಾಲ್ ಮನಿ ಅಂತ ಹೇಳ್ತೇವೆ. ಎರಡನೇದಕ್ಕೆ ನಾವು ಶಾರ್ಟ್ ನೋಟಿಸ್ ಲೋನ್ ಅಂತ ಹೇಳ್ತೇವೆ. ಶಾರ್ಟ್ ನೋಟಿಸ್ ಅಂತಂದ್ರೆ ಏನು? ತುಂಬ ಒಂದು ಕಡಿಮೆ ಅವಧಿಯ ಒಂದು ಸೂಚನೆಯನ್ನು, ನೋಟಿಸನ್ನು ನೀಡುವುದರ ಮೂಲಕ ಹಿಂಪಡೆಯುವಂತಹವನ್ನು ಅಥವಾ ಹಿಂಪಡೆಯಬಹುದಾದಂತಹ ಒಂದು ಸಾಲದ ಮೊತ್ತ. ಇದರಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾರೆ ಅಂತಂದ್ರೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ಗೆ ಒಂದಿಷ್ಟು ನಿಯರ್ ಮನಿ ಅಸೆಟ್ಗಳನ್ನು, ಸೆಕ್ಯೂರಿಟಿಗಳನ್ನು ಭದ್ರತೆಯನ್ನಾಗಿ ಇಟ್ಕೊಂಡ್ಬಿಟ್ಟು ತುಂಬ ಟ್ರಸ್ಟೇಬಲ್ ಕಸ್ಟಮರ್ಸ್ಗಳಿಗೆ, ತುಂಬನೇ ನಂಬಿಕೆಯನ್ನು ಹೊಂದಿರುವಂತಹ, ಘನತೆಯನ್ನು ಹೊಂದಿರುವಂತಹ ಕಸ್ಟಮರ್ಸ್ಗಳಿಗೆ, ಕಂಪನಿಗಳಿಗೆ ಅಥವಾ ಬೇರೆ ಬ್ಯಾಂಕ್ಗಳಿಗೆ ಕರೆದ ಹಣ ಅನ್ನುವಂತಹ ಒಂದು ವಿಧದ ಸಾಲವನ್ನು ನೀಡಿರ್ತಾರೆ. ಅದು ಪ್ಯೂರ್ ಕರೆದ ಹಣ ಅಂತ ಹೇಳಿದಾಗ ಅದನ್ನು ಇಟ್ ಮೇ ಬಿ ಗಿವನ್ ಫಾರ್ ದ ಪೀರಿಯಡ್ ಆಫ್ ಅ ನೈಟ್, ಇಟ್ ಮೇ ಬಿ ಗಿವನ್ ಫಾರ್ ದ ಪೀರಿಯಡ್ ಆಫ್ ಅ 2 day ಅರೆ 3 day ಅರೆ 4 day. ಕಾಲ್ ಮನಿ ಅಂತ ಹೇಳಿದಾಗ ಮ್ಯಾಕ್ಸಿಮಮ್ ನಾವು 7 days, 7 ದಿನದ ಅವಧಿಗೆ ಇಲ್ಲಿ ಸಾಲವನ್ನು ನೀಡಬಹುದು. 7 ದಿನಕ್ಕೆ ಸಾಲ ನೀಡಿದೀವಿ ಅಂತಂದು 7 ದಿನ ಆದ್ಮೇಲೆ ಸಂಗ್ರಹ ಮಾಡಬೇಕು ಅಂತ ಅಲ್ಲ. ವಾಣಿಜ್ಯ ಬ್ಯಾಂಕಿಗೆ ಯಾವಾಗ ಅವಶ್ಯಕತೆ ಉದ್ಭವ ಆಗುತ್ತೋ ಎನಿ ಟೈಮ್ ಬ್ಯಾಂಕರ್ ಕ್ಯಾನ್ ಕಾಲ್ ಅಪಾನ್ ಇಟ್ಸ್ ಕಸ್ಟಮರ್ ಟು ರಿಪೇ ದ ಲೋನ್. ಇವತ್ತು ಬೆಳಿಗ್ಗೆ ಸಾಲ ಕೊಟ್ಟಿದ್ದಾರೆ ಕಾಲ್ ಮನಿ ಅಂತ ಹೇಳಿದಾಗ ಇವತ್ತು ರಾತ್ರಿನೇ ಮರುಪಾವತಿಯನ್ನು ಕೇಳಬಹುದು, ನಾಳೆ ಬೆಳಿಗ್ಗೆನೇ ಮರುಪಾವತಿಯನ್ನು ಕೇಳಬಹುದು. ಬಟ್ ಮ್ಯಾಕ್ಸಿಮಮ್ ಇಲ್ಲಿ ಡ್ಯೂರೇಷನ್ ಎಷ್ಟಿರುತ್ತೆ? 7 days ಇರುತ್ತೆ. ಯಾವುದರಲ್ಲಿ? ಕಾಲ್ ಮನಿಯಲ್ಲಿ. ಬೇರೆ ದಿನಕ್ಕೆ ಶಾರ್ಟ್ ನೋಟಿಸ್ ಮನಿ ಅಂತ ಹೇಳಿದಾಗ ಅಥವಾ ಒಂದು ಕಡಿಮೆ ಅವಧಿಯ ಒಂದು ನೋಟಿಸನ್ನು ನೀಡುವುದರ ಮೂಲಕ ನಾವು ಹಿಂಪಡೆಯಬಹುದಾದಂತಹ ಸಾಲ ಇದೆಯಲ್ಲ, ಅದಕ್ಕೆ ನಾವು ಶಾರ್ಟ್ ನೋಟಿಸ್ ಮನಿ ಅಂತ ಹೇಳ್ತೇವೆ. ಅದನ್ನು ಫಾರ್ ದ ಪೀರಿಯಡ್ ಆಫ್ ಮ್ಯಾಕ್ಸಿಮಮ್ 15 days ಅವಧಿಗೆ ಬ್ಯಾಂಕು ಸಾಲವನ್ನು ನೀಡಿರ್ತದೆ. ಸೊ ಕಾಲ್ ಮನಿಯಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಟೈಮ್ ಅನ್ನುವಂಥದ್ದು ಇರೋದೇ ಇಲ್ಲ. ಎನಿ ಮೂಮೆಂಟ್ ಬೆಳಿಗ್ಗೆ ಕೊಟ್ಟಿದೆ ಅಂತಂದರೆ ಮಧ್ಯಾಹ್ನನೇ ಹಣವನ್ನು ಮತ್ತೆ ಮರುಪಾವತಿಯನ್ನು ಅವರು ಕೇಳಬಹುದು. ಅದೇ ಶಾರ್ಟ್ ನೋಟಿಸಲ್ಲಿ ತಕ್ಷಣಕ್ಕೆ ಕೇಳಲಿಕ್ಕೆ ಬರೋದಿಲ್ಲ, ಒಂದು ಶಾರ್ಟ್ ನೋಟಿಸನ್ನು ಕೊಡಬೇಕಾಗ್ತದೆ. ಸೊ ಇಂದಿನ 3 ದಿನದ ಒಳಗಡೆ ಆಗಿ ಅಥವಾ 24 ಗಂಟೆಯ ಒಳಗಡೆ ಆಗಿ ನೀವು ಮರುಪಾವತಿಯನ್ನು ಮಾಡಬೇಕು ಅನ್ನುವಂಥ ಒಂದು ನೋಟಿಸ್ ಅನ್ನು ಕೊಡಬಹುದು. ಇಂಥ ಒಂದು ಶಾರ್ಟ್ ನೋಟಿಸ್ ಮನಿ ಸಾಲವನ್ನು ಬ್ಯಾಂಕು ಮ್ಯಾಕ್ಸಿಮಮ್ 15 days ಅವಧಿಗೆ ಅಥವಾ 15 ದಿನಗಳ ಅವಧಿಗೆ ಅದನ್ನು ನೀಡಬಹುದು. ಈ ತರಹದ ಸಾಲವನ್ನು ನೀಡಿದರೆ ಆ ಹಣವು ಕೂಡ ಬ್ಯಾಂಕಿನ ಆಸ್ತಿ. ಯಾಕಂದ್ರೆ ಎನಿ ಮೂಮೆಂಟ್ ಬ್ಯಾಂಕರ್ ಕ್ಯಾನ್ ಕಾಲ್ ಅಪಾನ್ ಇಟ್ಸ್ ಕಸ್ಟಮರ್ ಟು ರಿಪೇ ದಿ ಕಾಲ್ ಮನಿ ಆ್ಯಂಡ್ ಶಾರ್ಟ್ ನೋಟಿಸ್ ಮನಿ. ಈ ಕಾಲ್ ಮನಿ ಮತ್ತು ಶಾರ್ಟ್ ನೋಟಿಸ್ ಮನಿಯಲ್ಲಿ ಕೊಟ್ಟಿರುವಂತಹ ಸಾಲವನ್ನು ಯಾವುದೇ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕು ಆ ಸಾಲ ತೆಗೆದುಕೊಂಡಿರುವಂತಹ ವ್ಯಕ್ತಿಗಳಿಂದ ಮರುಪಾವತಿಯನ್ನು ಕೇಳಲಿಕ್ಕೆ ಇಲ್ಲಿ ಅವಕಾಶ ಇರೋದ್ರಿಂದ ಇದನ್ನು ನಾವೇನಂತ ಹೇಳ್ತೀವಿ? ಕಾಲ್ ಮನಿ ಅಂತ ಕರಿತಾ ಇದ್ದೀವಿ. ಜೊತೆಗೆ ಅದು ಬ್ಯಾಂಕಿನ ಆಸ್ತಿ ಆಗಿರುತ್ತದೆ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಸಾಮಾನ್ಯವಾಗಿ ಬ್ಯಾಂಕ್ನವರಲ್ಲಿ ವಿಧಿಸಿರ್ತಾರೆ.
ಕೊಡ್ತಾರೆ. ಒಂದೊಮ್ಮೆ ಆ ವ್ಯಕ್ತಿಗಳು ಕೊಡಲಿಕ್ಕೆ ವಿಫಲ ಏನಾದರೂ ಆದರೆ ಆ ಪ್ರಶ್ನೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬರುತ್ತೆ. ಬೆಳಿಗ್ಗೆ ತಗೊಂಡೋಗಿದ್ದಾರೆ, ರಾತ್ರಿನೇ ಮರುಪಾವತಿ ಕೇಳಬಹುದಲ್ಲ ಅಂತಂದ್ರೆ ಆ ಕಾಲ್ ಮನಿ ಲೋನ್ ತೆಗೆದುಕೊಳ್ಳಲಿಕ್ಕೆ ಆ ಬಾರೋವರ್ಸ್ ಇರ್ತಾರಲ್ವಾ, ಅವರು ಒಂದಿಷ್ಟು ಸೆಕ್ಯೂರಿಟಿಗಳನ್ನು ಕೊಟ್ಟಿರ್ತಾರೆ. ಆ ಸೆಕ್ಯೂರಿಟಿಗಳು ಸಾಮಾನ್ಯವಾಗಿ ನಿಯರ್ ಮನಿ ಅಸೆಟ್ ಆಗಿರ್ತವೆ, ಅಂದರೆ ಸಾಮೀಪ್ಯ ಹಣ ಆಗಿರ್ತದೆ. ಒಂದೊಮ್ಮೆ ಬಾರೋವರ್ ಏನಾದರೂ ಆ ಸಾಲವನ್ನು ನೀಡಲಿಕ್ಕೆ ವಿಫಲ ಆಗಿಬಿಟ್ಟ ಅಂತಂದ್ರೆ ಅದೇನು ಸೆಕ್ಯೂರಿಟಿ ಇಟ್ಟಿರ್ತಾನಲ್ವ ಅವ್ರು ನಿಯರ್ ಮನಿ ಅಸೆಟ್, ಅವೆಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ವರ್ಗಾವಣೆಯ ಪರಿಕರಗಳು ಅಂತ ಕರಿತೇವೆ ಕನ್ನಡದಲ್ಲಿ. ಅದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರೋದ್ರಿಂದ ಅವನೇನಾದರೂ ಸಾಲ ವಾಪಸ್ ಕೊಡಲಿಕ್ಕೆ ವಿಫಲನಾದರೆ ಆ ನಿಯರ್ ಮನಿ ಅಸೆಟ್ ಅನ್ನ ತಕ್ಷಣಕ್ಕೆ ಅವ್ರು ಮಾರಾಟ ಮಾಡಿ ಅವರು ಕ್ಯಾಶ್ ಅನ್ನಾಗಿ ಕನ್ವರ್ಟ್ ಅನ್ನ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಈ ಕಾಲ್ ಮನಿ ಇದೆಯಲ್ಲ, ಇದು ಕೂಡ ನಗದು ಹಣಕ್ಕೆ ಬಹಳ ಸಮೀಪವಾಗಿರುವಂಥದ್ದು. ಇದನ್ನ ನಾವು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತಾ ಇದ್ದೀವಿ. ಅಂದ್ರೆ ಏನು, ರಕ್ಷಣೆಯ ಎರಡನೇ ಅಸ್ತ್ರ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಇದು ರಕ್ಷಣೆಯ ಎರಡನೇ ಅಸ್ತ್ರ? ಯಾವ ರಕ್ಷಣೆ ಅಂತ ಹೇಳಿದ್ರೆ, ಇಲ್ಲಿ ಬ್ಯಾಂಕಿನಲ್ಲಿ ಠೇವಣಿದಾರರು ಬಿಟ್ಟಂತಹ ಹಣವನ್ನ ಹಿಂಪಡೆಯಲಿಕ್ಕೆ ಅವರು ಚೆಕ್ಗಳನ್ನು ನೀಡಿದಾಗ ಬ್ಯಾಂಕಿನಲ್ಲಿ ಅಷ್ಟು ಪ್ರಮಾಣದ ನಗದು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಕಾಲ್ ಮನಿ ಉದ್ದೇಶಕ್ಕೆ ಕೊಟ್ಟಿರುವಂತಹ ಸಾಲವನ್ನು ಯಾವುದೇ ಕ್ಷಣದಲ್ಲಿ ಅವರು ಮರುಪಾವತಿಯನ್ನು ಮಾಡ್ಕೋಬಹುದು. ಅವರು ಮರುಪಾವತಿಯನ್ನು ಮಾಡಿಕೊಂಡವರು ಆ ಠೇವಣಿದಾರರಿಗೆ ಹಣವನ್ನು ವಾಪಸ್ಸನ್ನು ಕೊಡಲಿಕ್ಕೆ ಸಾಧ್ಯ ಆಗೋದ್ರಿಂದ ನಾವು ಇದನ್ನು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ನಾವು ಕರಿತಾ ಇದ್ದೀವಿ, ಅಥವಾ ರಕ್ಷಣೆಯ ಎರಡನೆಯ ಅಸ್ತ್ರ ಅಂತ ಹೇಳ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ದ ಬ್ಯಾಂಕ್ ಇದು ಬಿಲ್ಸ್ ಡಿಸ್ಕೌಂಟೆಡ್. ಈ ಆಸ್ತಿಯಲ್ಲಿ ಬರುವಂತಹ ಮೂರನೇ ಅಮೌಂಟ್ ಯಾವುದಪ್ಪ ಅಂತಂದ್ರೆ ಬಿಲ್ಸ್ ಡಿಸ್ಕೌಂಟೆಡ್ ಅಂತಂದ್ರೆ ಒಟ್ಟಾಯಿಸಿದ ಹುಂಡಿಗಳ ಮೊತ್ತ ಅಂತ ಹೇಳ್ತೀವಿ. ಒಟ್ಟಾಯಿಸಿದ ಹುಂಡಿಗಳ ಮೊತ್ತ. ಏನಿದು ಒಟ್ಟಾಯಿಸಿದ ಹುಂಡಿಗಳ ಮೊತ್ತ ಅಂತ ಹೇಳಿದ್ರೆ, ನಾವು ಕಮರ್ಷಿಯಲ್ ಬ್ಯಾಂಕಿಂಗ್ ಫಂಕ್ಷನ್ಸ್ ಅನ್ನು ಚರ್ಚೆ ಮಾಡ್ತಿರುವಾಗ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಹೇಳಿದೀವಿ, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಲೋನ್ಸ್ ಅಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಚರ್ಚೆ ಮಾಡ್ಕೊಳ್ತಿರುವಾಗ ನಾವು ವಾಣಿಜ್ಯ ಬ್ಯಾಂಕು ಬೇರೆ ಬೇರೆ ತರಹದ ಲೋನ್ಗಳನ್ನು ಕೊಡುತ್ತೆ ಅಂತ ಹೇಳ್ತಿರುವಾಗ ನಾವು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿದೀವಿ. ಅಂದ್ರೇನು, ವಾಣಿಜ್ಯ ಹುಂಡಿಗಳನ್ನ ಒಟ್ಟಾಯಿಸ್ತದೆ ಅಂತ ಹೇಳಿದೀವಿ. ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಹುಂಡಿಗಳನ್ನ ಒಟ್ಟಾಯಿಸ್ಬಿಟ್ಟು ಹಣಕಾಸನ್ನ ಪಾವತಿ ಮಾಡಿರ್ತದೆ, ಒಂದಿಷ್ಟು ಕಮಿಷನ್ ಅನ್ನ ತೆಗೆದುಕೊಳ್ಳುತ್ತದೆ. ಆ ಉದ್ದೇಶಕ್ಕೆ ಆ ಮೆಚುರಿಟಿ ಪೀರಿಯಡ್ ಕಂಪ್ಲೀಟ್ ಆದಾಗ ಆ ಹಣವನ್ನು ಬ್ಯಾಂಕ್ ಮತ್ತೆ ಯಾರ ಬಿಲ್ಲನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೋ ಅವರಿಂದ ಅದನ್ನು ಸ್ವೀಕಾರ ಮಾಡ್ತದೆ ಅಂತ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಆ ತರಹದ ಬಿಲ್ಲುಗಳನ್ನು ಡಿಸ್ಕೌಂಟ್ ಮಾಡಿದ್ರೆ ಆ ಮೊತ್ತವನ್ನು ನಾವು ಬಿಲ್ ಡಿಸ್ಕೌಂಟೆಡ್ ಅನ್ನುವಂತಹ ಈ ಒಂದು ಹೆಡ್ ಅಲ್ಲಿ ನಾವು ಸೇರ್ಪಡೆಯನ್ನ ಮಾಡ್ತೇವೆ. ಇದನ್ನು ನಾವು ಥರ್ಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತೇವೆ. ಥರ್ಡ್ ಲೈನ್ ಆಫ್ ಡಿಫೆನ್ಸ್ ಅಂತಂದ್ರೆ ಏನು? ಇದು ಬ್ಯಾಂಕಿನ ರಕ್ಷಣೆಯ ಮೂರನೇ ಅಸ್ತ್ರ. ಬ್ಯಾಂಕಿನ ರಕ್ಷಣೆಯ ಮೂರನೇ ಅಸ್ತ್ರ. ಸಾಮಾನ್ಯವಾಗಿ ಬಿಲ್ಗಳನ್ನು 60 ದಿನಗಳ ಅವಧಿಗೆ ಅಥವಾ 90 ದಿನಗಳ ಅವಧಿಗೆ ಬಿಲ್ಲನ್ನು ಬರೆಯಲಾಗಿರುತ್ತೆ. ಅದು ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ. ಮನಿ ಮಾರ್ಕೆಟ್ ನಾನು ಚರ್ಚೆ ಮಾಡ್ತಿರುವಾಗ ಹೇಳ್ತೇನೆ, ಹಣದ ಮಾರುಕಟ್ಟೆಯ ಅದು ಅಲ್ಪಾವಧಿಯ ಒಂದು ಪರಿಕರ ಆಗಿರ್ತದೆ, ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಇಂತಹ ಬಿಲ್ಗಳನ್ನು ಏನಾದರೂ ಡಿಸ್ಕೌಂಟ್ ಮಾಡಿ ಹಣವನ್ನು ಕೊಟ್ಬಿಟ್ಟಿರ್ತದೆ ಬ್ಯಾಂಕು. ಆ ಮೂಲ ಯಾರ ಬಿಲ್ಲನ್ನು ಡಿಸ್ಕೌಂಟ್ ಮಾಡಿಸ್ಕೊಂಡಿರ್ತಾನೋ ಅವನಿಗೆ ಹಣವನ್ನು ಪಾವತಿ ಮಾಡಿಬಿಟ್ಟಿರ್ತದೆ. ಯಾವಾಗ ಬ್ಯಾಂಕಿಗೆ ವಾಸ್ತವಿಕವಾಗಿ ಹಣಕಾಸಿನ ಅವಶ್ಯಕತೆ ಉದ್ಭವ ಆಗ್ತದೆಯೋ ಅಂತಹ ಸಂದರ್ಭದಲ್ಲಿ ಈ ಬಿಲ್ಸ್ ಡಿಸ್ಕೌಂಟೆಡ್ ಮಾಡಿ ಏನು ಹಣವನ್ನು ಕೊಟ್ಟಿರ್ತಾರಲ್ವಾ, ಈ ಬಿಲ್ಗಳನ್ನು ಬಳಸ್ಕೋಬಹುದು. ಮತ್ತು ಪರಿಪಕ್ವತೆ ಆಗೋವರೆಗೂ, ಪರಿಪಕ್ವ ಅವಧಿ ಅಥವಾ ಮೆಚುರಿಟಿ ಪೀರಿಯಡ್ ಕಂಪ್ಲೀಟ್ ಆಗೋವರೆಗೂ ಬ್ಯಾಂಕ್ಗಳು ವೇಟ್ ಮಾಡಬೇಕಲ್ಲ ಅಂತಂದ್ರೆ ಖಂಡಿತ ಇಲ್ಲ. ಈ ಡಿಸ್ಕೌಂಟೆಡ್ ಬಿಲ್ಸ್ ಅನ್ನ ವಾಣಿಜ್ಯ ಬ್ಯಾಂಕು ಮತ್ತೊಂದು ಬ್ಯಾಂಕಲ್ಲಿ ರೀಡಿಸ್ಕೌಂಟ್ ಅನ್ನು ಕೂಡ ಮಾಡಿಸ್ಕೋಬಹುದು. ಅಂದ್ರೆ ಮರು ಒಟ್ಟಾಯಿಸುವಿಕೆ ಅಂತ ಹೇಳ್ತೇವೆ. ಡಿಸ್ಕೌಂಟೆಡ್ ಅಂಡ್ ರೀಡಿಸ್ಕೌಂಟೆಡ್ ಅಂದ್ರೆ ಒಂದು ಬಿಲ್ ಅನ್ನ ಎಷ್ಟು ಬಾರಿ ಬೇಕಾದರೂ ಕೂಡ ಏನ್ ಮಾಡ್ತಾ ಹೋಗ್ಬೋದು, ನಾವು ಡಿಸ್ಕೌಂಟ್ ಮಾಡಿಸ್ತಾ ಹೋಗ್ಬೋದು. ಒಂದ್ಸಲ ಡಿಸ್ಕೌಂಟ್ ಆದಂತಹ ಬಿಲ್ ಮತ್ತೇನಾಗುತ್ತದೋ ರೀಡಿಸ್ಕೌಂಟ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಂದ ಬಿಲ್ ಅನ್ನು ಸ್ವೀಕಾರ ಮಾಡಿ ಡಿಸ್ಕೌಂಟ್ ಮಾಡಿ ಸಾಲವನ್ನು ಕೊಟ್ಟಿದ್ರೆ ಅಥವಾ ಹಣವನ್ನು ಪಾವತಿಯನ್ನ ಮಾಡಿದ್ರೆ ಆ ಪರಿಪಕ್ವತೆ ಅವಧಿಗಿಂತ ಮುಂಚೆ ಕೆನರಾ ಬ್ಯಾಂಕಿಗೆ ಹಣದ ಅವಶ್ಯಕತೆ ಏನಾದರೂ ಉದ್ಭವ ಆದರೆ ಆ ಕೆನರಾ ಬ್ಯಾಂಕ್ ಮತ್ತೊಂದು ಬ್ಯಾಂಕ್ ಅಲ್ಲಿ ಇದೇ ಬಿಲ್ ಅನ್ನು ಕೊಟ್ಟು ರೀಡಿಸ್ಕೌಂಟ್ ಅನ್ನ ಮಾಡಿಸ್ಕೋಬಹುದು ಹಣದ ಅವಶ್ಯಕತೆ ಉದ್ಭವ ಆದರೆ. ಹಾಗಾಗಿ ಇದನ್ನು ನಾವು ಥರ್ಡ್ ಲೈನ್ ಆಫ್ ಡಿಫೆನ್ಸ್ ಅಥವಾ ರಕ್ಷಣೆಯ ಮೂರನೆಯ ಅಸ್ತ್ರ ಅಂತ ಹೇಳ್ತಾ ಇದ್ದೀವಿ. ಈ ಡಿಸ್ಕೌಂಟ್ ಮಾಡಿಬಿಟ್ಟು ಹಣ ಏನು ಕೊಟ್ಟಿರ್ತದಲ್ಲ ಬ್ಯಾಂಕು, ಅದು ಬ್ಯಾಂಕಿನ ಒಂದು ಆಸ್ತಿ ಆಗಿರೋದ್ರಿಂದ ನಾವು ಇದನ್ನು ನಾವು ಆಸ್ತಿ ಭಾಗದ ಈ ಒಂದು ಲೇಣಿ ಪಟ್ಟಿಯಲ್ಲಿ ನಾವು ಸೇರ್ಪಡೆಯನ್ನ ಮಾಡ್ತಾ ಇದ್ದೇವೆ. ಇನ್ನು ನಾಲ್ಕನೇದಾಗಿ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಹೇಳಿದ್ದೇವೆ.
ಈ ಬಿಲ್ಸ್ ಫಾರ್ ಕಲೆಕ್ಷನ್ ಅನ್ನು ನಾನೇನು ಹೇಳಿದ್ದೇನೆ, ಸಂಗ್ರಹಕ್ಕಾಗಿ ಸ್ವೀಕಾರ ಮಾಡಿರುವಂತಹ ಹುಂಡಿಗಳು ಅಂತ ಹೇಳಿದ್ದೀನಿ. ನಾನು ಲಯಬಿಲಿಟಿಯನ್ನು ಎಕ್ಸ್ಪ್ಲೇನ್ ಮಾಡ್ತಿರುವಾಗ ಚರ್ಚೆಯನ್ನು ಮಾಡಿದ್ದೆ, ಅಥವಾ ಹೊಣೆಗಾರಿಕೆ ಪಟ್ಟಿಯನ್ನು ಚರ್ಚೆ ಮಾಡ್ತಿರುವಾಗ ನಾನು ವಿವರಿಸಿದ್ದೇನೆ. ಬಿಲ್ಸ್ ಫಾರ್ ಕಲೆಕ್ಷನ್ ಅಂತಂದ್ರೆ ಸಂಗ್ರಹಕ್ಕಾಗಿ ಸ್ವೀಕಾರ ಮಾಡಿರುವಂತಹ ಹುಂಡಿಗಳು. ಆ ಸಂಗ್ರಹ ಮಾಡೋದಕ್ಕಿಂತ ಮುಂಚೆ ಅದು ಬ್ಯಾಂಕಿನ ಆಸ್ತಿ ಆಗಿರ್ತದೆ. ಸಂಗ್ರಹ ಮಾಡಿ ಆದ ಮೇಲೆ ಅದು ಬ್ಯಾಂಕಿನ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನಾವು ಈ ಬಿಲ್ಸ್ ಫಾರ್ ಕಲೆಕ್ಷನ್ಸ್ ಅನ್ನು ನಾವು ಲಯಬಿಲಿಟಿ ಸೈಡ್ ಅಲ್ಲೂ ಕೂಡ ತೆಗೆದುಕೊಳ್ತೇವೆ, ಮತ್ತೆ ಅಸೆಟ್ ಸೈಡ್ ಅಲ್ಲೂ ಕೂಡ ನಾವು ಇದನ್ನ ತೆಗೆದುಕೊಳ್ತೇವೆ. ಈ ಬಿಲ್ಸ್ ಫಾರ್ ಕಲೆಕ್ಷನ್ ಯಾವ ಯಾವ ಬಿಲ್ಗಳನ್ನ, ಚೆಕ್ಗಳನ್ನ ಕಲೆಕ್ಷನ್ ಪರ್ಪಸ್ಗೆ ಬ್ಯಾಂಕ್ ಸ್ವೀಕಾರ ಮಾಡಿಕೊಂಡಿರ್ತದೆಯೋ ಅದು ಬ್ಯಾಂಕಿನ ಆಸ್ತಿ ಆಗಿರೋದ್ರಿಂದ ನಾವು ಆಸ್ತಿ ಭಾಗದ ಲೇಣಿ ಪಟ್ಟಿಯ ಕಾಲಮಲ್ಲಿ ನಾವು ಅದನ್ನ ಸೇರ್ಪಡೆಯನ್ನ ಮಾಡ್ತೇವೆ. ಇನ್ನು ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದಾಗ ನಾವು ಕನ್ನಡದಲ್ಲಿ ಇದಕ್ಕೆ ನಾವು ಹೂಡಿಕೆಗಳು, ಬ್ಯಾಂಕಿನ ಹೂಡಿಕೆಗಳು ಅಂತ ಹೇಳ್ತೇವೆ. ಇದನ್ನು ಕೂಡ ನಾನು ವಾಣಿಜ್ಯ ಬ್ಯಾಂಕಿನ ಫಂಕ್ಷನ್ಸ್ ಅನ್ನ, ಕಾರ್ಯಗಳನ್ನ ಚರ್ಚೆಯನ್ನ ಮಾಡ್ತಿರುವಾಗ ಆ ಲೆಂಡಿಂಗ್ ಆಫ್ ಲೋನ್ಸ್ ಅಲ್ಲಿ ನಾನು 4 ತರಹದ ಲೆಂಡಿಂಗ್ ಆಫ್ ಲೋನ್ಸ್ ಅನ್ನ ನಾನು ಹೇಳಿದ್ದೆ. ಮೊದಲನೇದಾಗಿ ನಾವೇನು ಹೇಳಿದೀವಿ, ನಾವು ಲೋನ್ಸ್ ಅನ್ನ ಹೇಳಿದ್ದೇವೆ, ಕ್ಯಾಶ್ ಕ್ರೆಡಿಟ್ ಅಂತ ಹೇಳಿದ್ದೇವೆ, ಓವರ್ ಡ್ರಾಫ್ಟ್ ಅಂತ ಹೇಳಿದ್ದೇವೆ, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಹೇಳಿ ಆದ್ಮೇಲೆ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ನಾವು ಕ್ರಿಯೇಷನ್ ಆಫ್ ಕ್ರೆಡಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳಿದ್ದೇವೆ ಅಲ್ವಾ. ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ನಾವು 4ನೇ ಫಂಕ್ಷನ್ಸ್ ಅನ್ನ ಯಾವ್ದು ಹೇಳಿದ್ವಿ, ನಾವು ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳಿದ್ದೇವೆ. ಅಂತಂದ್ರೆ ಬ್ಯಾಂಕ್ ಏನ್ ಮಾಡುತ್ತೆ, ತನ್ನ ಒಂದು ಸರ್ಪ್ಲಸ್ ಫಂಡ್ ಅನ್ನ, ಹೆಚ್ಚುವರಿ ಹಣವನ್ನ, ಹೆಚ್ಚುವರಿ ಬಂಡವಾಳವನ್ನ ಅಪ್ರೂವ್ಡ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿಗಳ ಮೇಲೆ, ಅಪ್ರೂವ್ಡ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿಗಳು ಅಂತಂದ್ರೆ ಏನು, ಅಂಗೀಕೃತವಾದಂತಹ ಕೈಗಾರಿಕೆಗಳ ಭದ್ರತಾ ಪತ್ರಗಳ ಮೇಲೆ ವಾಣಿಜ್ಯ ಬ್ಯಾಂಕು ಹಣವನ್ನು ಹೂಡಿಕೆಯನ್ನ ಮಾಡಬಹುದು. ಯಾಕೆ ಅಂತಂದ್ರೆ ಅಲ್ಲಿ ಲಾಭ ಹೆಚ್ಚು ಸಿಗುವಂತಹ ಸಾಧ್ಯತೆಗಳು ಇರ್ತವೆ. ಅಥವಾ ಕೆಲವೊಮ್ಮೆ ರಿಸರ್ವ್ ಬ್ಯಾಂಕ್ನ ಕೆಲವೊಂದು ಸೆಕ್ಯೂರಿಟಿಗಳ ಮೇಲೆ, ಅಥವಾ ಸರ್ಕಾರದ ಸೆಕ್ಯೂರಿಟಿಗಳ ಮೇಲೆ. ನಾನು ಹಿಂದೆ ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿ ಅನ್ನುವಂಥ ಪದವನ್ನು ನಾನು ಉಪಯೋಗಿಸಿದ್ದೇನೆ. ಗಿಲ್ಟ್ ಎಡ್ಜ್ಡ್ ಸೆಕ್ಯೂರಿಟಿ ಅಂತಂದ್ರೆ ಏನದು, ಸರ್ಕಾರದಿಂದ ಹೊರಡಿಸಲ್ಪಟ್ಟಿರುವಂತಹ ಭದ್ರತಾ ಪತ್ರಗಳು. ಆ ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿಗಳ ಮೇಲೂ ಕೂಡ ಆ ಬ್ಯಾಂಕ್ ಹಣಕಾಸನ್ನ ಹೂಡಿಕೆಯನ್ನ ಮಾಡಬಹುದು. ಯಾಕಂತಂದ್ರೆ ಹಣ ತುಂಬಾ ಸುರಕ್ಷಿತವಾಗಿರ್ತದೆ ಅನ್ನೋಂಥದ್ದು ಒಂದು, ಜೊತೆಗೆ ಅದಕ್ಕೆ ಉತ್ತಮವಾದಂತಹ ಒಂದು ಈಲ್ಡ್ ಅಥವಾ ಮತ್ತೆ ಪ್ರತಿಫಲ ಅದು ಆ ಒಂದು ಹೂಡಿಕೆಯಿಂದ ಬರುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಹಾಗಾಗಿ ಈ ಬ್ಯಾಂಕು ಹೂಡಿಕೆಯ ಒಂದು ಉದ್ದೇಶದಿಂದ ಅಂಗೀಕೃತ ಭದ್ರತೆಗಳ ಮೇಲೆ, ಕೈಗಾರಿಕೆಗಳ ಅಪ್ರೂವ್ಡ್ ಸೆಕ್ಯೂರಿಟಿಗಳ ಮೇಲೆ, ಸರ್ಕಾರಿ ಪತ್ರಗಳ ಮೇಲೆ, ರಿಸರ್ವ್ ಬ್ಯಾಂಕ್ನ ಸೆಕ್ಯೂರಿಟಿಗಳ ಮೇಲೆ ಹೂಡಿಕೆಯನ್ನು ಮಾಡಿದ್ರೆ ಆ ಲಾಭವನ್ನು ತಂದುಕೊಡುವಂತಹ ಒಟ್ಟಾರೆ ಹೂಡಿಕೆಯ ಮೊತ್ತವನ್ನು ನಾವು ಈ ಹೂಡಿಕೆ ಅನ್ನುವಂತಹ ಕಲಮಲ್ಲಿ ಅಥವಾ ಹೂಡಿಕೆ ಅನ್ನುವಂತಹ ಹೆಡ್ ಅಲ್ಲಿ ನಾವು ಸೇರ್ಪಡೆಯನ್ನು ನಾವು ಮಾಡ್ತೇವೆ. ಇನ್ನು ಬಹಳ ಪ್ರಮುಖವಾಗಿ ಇರುವಂತಹದ್ದು 6ನೇದು, ಅದನ್ನು ನಾವು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಹೇಳ್ತೇವೆ. ಅಂಡರ್ ದಿಸ್ ಹೆಡ್ ಬ್ಯಾಂಕ್ ಶೋಸ್ ಟೋಟಲ್ ಅಮೌಂಟ್ ಆಫ್ ಲೋನ್ಸ್ ಇನ್ ಅಡ್ವಾನ್ಸಸ್ ಇಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ಟು ಇಟ್ಸ್ ಕಸ್ಟಮರ್. ನಮಗೆಲ್ಲ ಗೊತ್ತಿರುವ ಹಾಗೆ ಬ್ಯಾಂಕ್ನ ಮೂಲ ಉದ್ದೇಶ ಏನು, ಲಾಭ ಮಾಡೋದು. ಆ ಲಾಭ ಮಾಡಲಿಕ್ಕಾಗಿ ಬ್ಯಾಂಕ್ ಏನು ಮಾಡ್ತದೆ, ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕಾರ ಮಾಡುತ್ತದೆ. ಆ ಠೇವಣಿಗಳ ಸ್ವೀಕಾರ ಮಾಡಿರುವಂಥ ಠೇವಣಿಗಳ ಮೇಲೆ ಒಂದಿಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಅಥವಾ ಬಡ್ಡಿಯನ್ನು ಕೊಟ್ಬಿಟ್ಟು ಆ ಒಂದು ಬಂದಂತಹ ಮೊತ್ತವನ್ನು ಅವರು ವಿವಿಧ ಉದ್ದೇಶಗಳಿಗೆ ಸಾಲ ಮತ್ತು ಮುಂಗಡಗಳನ್ನು ನೀಡುವುದರ ಮೂಲಕ ಅಧಿಕ ಬಡ್ಡಿಯನ್ನು ವಿಧಿಸಿ ಆ ಬಡ್ಡಿಯಿಂದ ಅವರು ಲಾಭವನ್ನು ಮಾಡಿಕೊಳ್ಳುವಂತಹ ಉದ್ದೇಶವನ್ನು ವಾಣಿಜ್ಯ ಬ್ಯಾಂಕ್ಗಳು ಹೊಂದಿದ್ದಾವೆ. ಸೊ ವಾಣಿಜ್ಯ ಬ್ಯಾಂಕುಗಳು ಯಾವ ಯಾವ ವ್ಯಕ್ತಿಗಳಿಗೆ, ಯಾವ ಯಾವ ಉದ್ದೇಶಗಳಿಗೆ ಸಾಲವನ್ನು ಕೊಟ್ಟಿರ್ತದೆಯೋ ಆ ಸಾಲದ ಒಟ್ಟು ಮೊತ್ತವನ್ನ, ಅದೇ ರೀತಿ ನಾವು ಅದನ್ನು ಅಡ್ವಾನ್ಸಸ್ ಅಂತಂದ್ರೆ ಮುಂಗಡ, ಲೋನ್ಸ್ ಮತ್ತೆ ಅಡ್ವಾನ್ಸಸ್ಗೆ ನಾನು ಈ ಹಿಂದೆನೂ ಕೂಡ ನಾನು ಡಿಫರೆನ್ಸ್ ಅನ್ನ ಹೇಳಿದ್ದೇನೆ. ಲೋನ್ ಅಂತ ಹೇಳಿದಾಗ ಕಂಪೇರಿಟಿವ್ಲಿ ಅದು ದೀರ್ಘಾವಧಿಗೆ ಕೊಟ್ಟಂತಹ ಸಾಲ ಆಗಿರ್ತದೆ. ಅಡ್ವಾನ್ಸಸ್ ಅಂತ ಹೇಳಿದಾಗ ಅದು ಶಾರ್ಟ್ ಪೀರಿಯಡ್ಗೆ ಕೊಟ್ಟಂತಹ ಒಂದು ಸಾಲ ಆಗಿರ್ತದೆ. ಆ ಲೋನ್ಸ್ ಮತ್ತೆ ಅಡ್ವಾನ್ಸಸ್ಗಳಿಗೆ ಬ್ಯಾಂಕು ಬೇರೆ ವ್ಯಕ್ತಿಗಳಿಗೆ ಲೋನ್ಸ್ಗಳನ್ನ, ಮುಂಗಡಗಳನ್ನ ಕೊಟ್ಟಿರುವಂತಹ ಮೊತ್ತವನ್ನು ನಾವು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ ನಾವು ಸೇರ್ಪಡೆಯನ್ನು ಮಾಡ್ತೇವೆ. ಅಫ್ಕೋರ್ಸ್ ಇದನ್ನ ನಾವು ರಿಸರ್ವ್ ಬ್ಯಾಂಕ್ ನ 4th ಲೈನ್ ಆಫ್ ಡಿಫೆನ್ಸ್ ಅಂತಾನೆ ನಾವು ಕರೀಬಹುದು. 4th ಲೈನ್ ಆಫ್ ಡಿಫೆನ್ಸ್ ಅಂತಂದ್ರೆ ಏನು, ವಾಣಿಜ್ಯ ಬ್ಯಾಂಕ್ಗಳ ರಕ್ಷಣೆಯ ಒಂದು 4ನೇ ಅಸ್ತ್ರ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ 4th ಲೈನ್ ಆಫ್ ಡಿಫೆನ್ಸ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್, ನಾಟ್ ಆಫ್ ದ ಸೆಂಟ್ರಲ್ ಬ್ಯಾಂಕ್. ಸೊ 4th ಲೈನ್ ಆಫ್ ಡಿಫೆನ್ಸ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕುಗಳ ರಕ್ಷಣೆಯ 4ನೇ ಅಸ್ತ್ರ. ಯಾಕೆ 4ನೇ ಅಸ್ತ್ರ ಅಂತಂದ್ರೆ ಅದು ತಾನು ನೀಡಿರುವಂತಹ ಸಾಲ, ಅದರ ಮೇಲೆ ಬಡ್ಡಿನೂ ಬರ್ತದೆ, ಆಮೇಲೆ
ಸಾಲಗಳು ಕೂಡ ಮರುಪಾವತಿಯಲ್ಲಿ ಆಗ್ತವೆ. ಹಾಗಾಗಿ ಆ ಲೋನ್ಸ್ ಅಂಡ್ ಅಡ್ವಾನ್ಸಸ್ಗೆ ಏನು ಉದ್ದೇಶಗಳಿಗೆ ಸಾಲವನ್ನು ಕೊಟ್ಟಿರ್ತದೆಯೋ ಆ ಮೊತ್ತವನ್ನು ನಾವು ಆಸ್ತಿ ಭಾಗದ ಈ ಲೇಣಿ ಪಟ್ಟಿಯಲ್ಲಿ ನಾವು ಸೇರ್ಪಡೆಯನ್ನು ಮಾಡ್ತೇವೆ. ಬಟ್ ಇಲ್ಲಿ ಮತ್ತೊಂದು ಅಂಶ ನಾವು ಗಮನದಲ್ಲಿ ಇಡಬೇಕಾಗ್ತದೆ. ಇತ್ತೀಚೆಗೆ ಭಾರತದಂತಹ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಏನು ವಾಪಸ್ ಮರಳಿ ಬಂದೇ ಬರ್ತವೆ ಅಂತ ನಾವು ಹೇಳಿಕೋ ಬರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಡೈರೆಕ್ಟೆಡ್ ಪ್ರೋಗ್ರಾಮ್ಸ್ಗಳಿಗೆ ಅಂತಂದ್ರೆ ಏನು, ಸರ್ಕಾರದಿಂದ ನಿರ್ದೇಶಿಸಲ್ಪಟ್ಟಿರುವಂಥ ಕೆಲವೊಂದು ಯೋಜನೆಗಳಿಗೆ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಇವತ್ತು ನೀಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಕೆಲವೊಮ್ಮೆ ಆ ಹಣ ಆ ಹಣ ಮತ್ತೆ ಮರುಪಾವತಿ ಆಗದೇ ಇರುವಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಅದನ್ನೇ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೀವಲ್ವಾ, NPA ಅಂತ ಹೇಳ್ತೇವೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತಂದ್ರೆ ಏನು, ಯಾವುದೇ ಒಂದು ಲಾಭವನ್ನು ಮಾಡದೇ ಇರುವಂತಹ ಅದು ಅಸೆಟ್. ನೋಡಿರಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೇವೆ. ಅಸೆಟ್ ಕಾಲಮಲ್ಲಿ ನಾವು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನು ಸೇರ್ಪಡೆ ಮಾಡಿದ್ದೇವೆ. ಆದರೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಸೆಟ್ ಹೌದು, ಬಟ್ ಇಟ್ ಇಸ್ ನಾಟ್ ಪರ್ಫಾರ್ಮಿಂಗ್ ಎನಿಥಿಂಗ್. ಅದು ಅಸಲನ್ನು ತಂದು ಕೊಡ್ತಾ ಇಲ್ಲ, ಬಡ್ಡಿಯನ್ನು ಕೂಡ ಅದು ತಂದು ಕೊಡ್ತಾ ಇಲ್ಲ ಅಂತ ಹೇಳ್ತೀವಲ್ವಾ. ಈ ಸಂದರ್ಭ ಬಂದಾಗ ನಾನು ಹೇಳಿದ್ದೇನೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಈ ಕೊಟ್ಟಿರುವಂತಹ ಲೋನ್ಸ್ ಅಂಡ್ ಅಡ್ವಾನ್ಸಸ್ಗಳು ಮರುಪಾವತಿ ಆಗದೇ ಇರುವಂತಹ ಸಂದರ್ಭಗಳಲ್ಲಿ ನಾವು ಅದನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ನಾವು ಅದನ್ನು ಟ್ರೀಟ್ ಅನ್ನು ಮಾಡ್ತೇವೆ. ಅದೇನೇ ಇರಲಿ, ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೇಣಿ ಪಟ್ಟಿಯಲ್ಲಿ ನಾವು ಲೋನ್ಸ್ ಇನ್ ಅಡ್ವಾನ್ಸಸ್ ಅನ್ನುವಂತಹ ಒಂದು ಹೆಡ್ ಅಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಆ ನಿರ್ದಿಷ್ಟ ದಿನಾಂಕಕ್ಕೆ, ಯಾವ ದಿನಾಂಕದಂದು ಬ್ಯಾಲೆನ್ಸ್ ಶೀಟ್ ಅನ್ನ ಘೋಷಣೆಯನ್ನ ಮಾಡಲಾಗಿದೆಯೋ ಆ ದಿನಾಂಕಕ್ಕೆ ಒಟ್ಟು ಎಷ್ಟು ಸಾಲ ಮತ್ತು ಮುಂಗಡಗಳನ್ನು ಕೊಡಲಾಗಿದೆಯೋ ಅಷ್ಟು ಪ್ರಮಾಣದ ಮೊತ್ತವನ್ನು ವಾಣಿಜ್ಯ ಬ್ಯಾಂಕು ಇಲ್ಲಿ ಸೇರ್ಪಡೆಯನ್ನ ಮಾಡಬೇಕಾಗ್ತದೆ. ಇನ್ನು ಅಕ್ಸೆಪ್ಟೆನ್ಸಸ್ ಅಂಡ್ ಎಂಡಾಸ್ಮೆಂಟ್ಸ್ ಅಂತ ಹೇಳ್ತೇವೆ. ಇದನ್ನ ಮತ್ತೆ ನಾನು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅನ್ನ ಚರ್ಚೆ ಮಾಡ್ತಿರುವಾಗಲೂ ಕೂಡ ನಾನು ಹೇಳಿದ್ದೆ, ಇದನ್ನ ನಾವು ಲಯಬಿಲಿಟಿಯಲ್ಲೂ ಕೂಡ ತೋರಿಸ್ತೇವೆ, ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ ನಾವು ಇದನ್ನು ತೋರಿಸ್ತೇವೆ ಅಂತ ಹೇಳಿದೆ. ಅದನ್ನು ನಾವು ಸ್ವೀಕೃತಿಗಳು ಮತ್ತು ಸಮ್ಮತಿಗಳು ಅಂತ ಕರಿತೇವೆ. ಇಟ್ ಇನ್ಕ್ಲೂಡ್ಸ್ ಟೋಟಲ್ ವ್ಯಾಲ್ಯೂ ಆಫ್ ದೋಸ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ವಿಚ್ ಬ್ಯಾಂಕ್ ಹ್ಯಾಸ್ ಅಕ್ಸೆಪ್ಟೆಡ್ ಆನ್ ಬಿಹಾಫ್ ಆಫ್ ಇಟ್ಸ್ ಕಸ್ಟಮರ್. ಅಂತಂದ್ರೆ ಬ್ಯಾಂಕು ಸಾರ್ವಜನಿಕರಿಂದ, ಗ್ರಾಹಕರಿಂದ ಸ್ವೀಕಾರ ಮಾಡಿರುವಂತಹ ವಿವಿಧ ತರಹದ ವಾಣಿಜ್ಯ ಹುಂಡಿಗಳು, ಬಿಲ್ ಆಫ್ ಎಕ್ಸ್ಚೇಂಜ್ಗಳು ಸಂಗ್ರಹವನ್ನು ಮಾಡುವಂತಹ ಉದ್ದೇಶದಿಂದ, ಕಲೆಕ್ಷನ್ ಪಾಯಿಂಟ್ ಆಫ್ ಇಂಟೆನ್ಷನ್ ಇಂದ ಸಂಗ್ರಹ ಮಾಡಿದ್ರೆ ಅದನ್ನು ನಾವು ಆ ಮೊತ್ತವನ್ನು ನಾವು ಆಸ್ತಿ ಭಾಗದಲ್ಲೂ ತೋರಿಸ್ತೇವೆ. ನಾನು ಈಗಾಗಲೇ ಹೇಳಿರುವಂತೆ ಅದನ್ನು ಕಲೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಅದು ಆಸ್ತಿ ಆಗಿರ್ತದೆ, ಕಲೆಕ್ಷನ್ ಮಾಡಿ ಆದ ಮೇಲೆ ಅದೇನಾಗಿರ್ತದೆ, ಹೊಣೆಗಾರಿಕೆ ಆಗಿರ್ತದೆ. ಯಾಕಂತಂದ್ರೆ ಮೂಲತಃ ಬ್ಯಾಂಕ್ ಅದು ಯಾರು ಅದರ ಬೆನಿಫಿಷರೀಸ್ ಇದ್ದಾರೋ ಅವರಿಗೆ ಹಣವನ್ನು ಮರುಪಾವತಿಯನ್ನ ಮಾಡಬೇಕಾಗ್ತದೆ. ಇನ್ನು ಕೊನೆಯದಾಗಿ ಬಿಲ್ಡಿಂಗ್, ಫರ್ನಿಚರ್ ಅಂಡ್ ಅದರ್ ಪ್ರಾಪರ್ಟೀಸ್ ಅಂತ ಹೇಳ್ತೇವೆ. ಸೊ ಬಿಲ್ಡಿಂಗ್, ಫರ್ನಿಚರ್ ಅಂಡ್ ಅದರ್ ಪ್ರಾಪರ್ಟೀಸ್ ಅಂತ ಹೇಳಿದಾಗ ಅಂಡರ್ ದಿಸ್ ಟೋಟಲ್ ವ್ಯಾಲ್ಯೂಮ್ ಆಫ್ ದಿ ಮೂವೇಬಲ್ ಅಂಡ್ ಇಮ್ಮೂವೇಬಲ್ ಅಸೆಟ್ಸ್ ಅನ್ನು ನಾವು ಇನ್ಕ್ಲೂಡ್ ಮಾಡ್ತೇವೆ. ವಾಣಿಜ್ಯ ಬ್ಯಾಂಕಿನ ಆಸ್ತಿ ಅಂತ ನಾವು ಹೇಳಿದಾಗ ಆ ವಾಣಿಜ್ಯ ಬ್ಯಾಂಕಿನ ಆಸ್ತಿಯಲ್ಲಿ ನಾವು ವಾಣಿಜ್ಯ ಬ್ಯಾಂಕು ಹೊಂದಿರುವಂತಹ ಚರಾಸ್ತಿ ಮತ್ತು ಸ್ಥಿರಾಸ್ತಿ. ಚರಾಸ್ತಿ ಅಂತ ಹೇಳಿದಾಗ ಅದು ಮೂವೇಬಲ್ ಅಸೆಟ್ಸ್ ಅಂತ ಹೇಳ್ತೀವಲ್ವಾ, ಸ್ಥಿರಾಸ್ತಿ ಅಂತ ಹೇಳಿದಾಗ ಇಮ್ಮೂವೇಬಲ್ ಅಸೆಟ್ಸ್ ಅಂತ ಹೇಳ್ತೇವೆ. ಸೊ ಈ ಮೂವೇಬಲ್ ಅಸೆಟ್ಸ್ ಅಲ್ಲಿ ಅದು ಫರ್ನಿಚರ್ ಆಗಿರ್ಬೋದು, ಅಥವಾ ಸ್ಟೇಷನರೀಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಯಾವುದೇ ತರಹದ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಅವೆಲ್ಲವೂ ಕೂಡ ಅದು ಮೂವೇಬಲ್ ಅಸೆಟ್ ಕಾಲಮ್ ಅಲ್ಲಿ ನಾವು ತೋರಿಸ್ಕೊಳ್ತೇವೆ. ಇನ್ನು ಇಮ್ಮೂವೇಬಲ್ ಅಸೆಟ್ ಅಂತ ಹೇಳಿದಾಗ ನಾವು ಬ್ಯಾಂಕಿನ ಸ್ಥಿರಾಸ್ತಿ ಯಾವುದು, ಆ ಬ್ಯಾಂಕಿನ ಕಟ್ಟಡ, ಅಥವಾ ಬ್ಯಾಂಕ್ ಕೆಲವೊಮ್ಮೆ ಡಿಫಾಲ್ಟ್ ಆದ, ಬೇರೆ ಕಸ್ಟಮರ್ಸ್ ಡಿಫಾಲ್ಟ್ ಆದಂತಹ ಸಂದರ್ಭದಲ್ಲಿ ಆ ಸೈಟ್ಗಳನ್ನ, ಲ್ಯಾಂಡ್ಗಳನ್ನ ಅವರು ಏನ್ ಮಾಡ್ಕೊಂಡಿರ್ತಾರೆ, ಟೇಕ್ ಓವರ್ ಮಾಡ್ಕೊಂಡಿರ್ತಾರಲ್ವಾ, ಅವೆಲ್ಲವೂ ಸ್ಥಿರಾಸ್ತಿಗಳು, ಬ್ಯಾಂಕಿನ ಸ್ಥಿರಾಸ್ತಿಗಳು ಬ್ಯಾಂಕಿಗೆ ಸೇರ್ಪಡೆ ಆಗಿರೋದ್ರಿಂದ ಆ ಆಸ್ತಿ ಕಾಲಮಿನ ಬಿಲ್ಡಿಂಗ್, ಫರ್ನಿಚರ್ ಅಂಡ್ ಅದರ್ ಪ್ರಾಪರ್ಟೀಸ್ ಕಾಲಮ್ ಅಲ್ಲಿ ಈ ಒಟ್ಟು ಚರಾಸ್ತಿ ಮತ್ತು ಸ್ಥಿರಾಸ್ತಿಯ ಮೌಲ್ಯವನ್ನ ಸೇರ್ಪಡೆಯನ್ನ ಮಾಡಲಾಗ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಇವತ್ತಿನ ಚರ್ಚೆಯಲ್ಲಿ ನಾನು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅನ್ನು ನಾನು ವಿಸ್ತೃತವಾಗಿ ನಾನು ಚರ್ಚೆಯನ್ನು ಮಾಡಿದ್ದೇನೆ. ನಿಮ್ಮ ಏನಾದರೂ ಡೌಟ್ಸ್ಗಳು, ಕ್ವಶನ್ಸ್ಗಳು ಏನಾದರೂ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನೀವು ಕ್ವಶನ್ಸ್ಗಳನ್ನು ನೀವು ಕೇಳಬಹುದು. ಅದನ್ನು ಉತ್ತರಿಸಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ನನ್ನ ಇದುವರೆಗಿನ ಚರ್ಚೆಯಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಏನು, ಆ ಬ್ಯಾಲೆನ್ಸ್ ಶೀಟ್ ನ ಮಾದರಿ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ, ಆಮೇಲೆ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನೋ ಐಟಮ್ಸ್ಗಳು ಇರ್ತವೆ, ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವೆಲ್ಲ ಐಟಮ್ಸ್ಗಳು ಇರ್ತವೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಚರ್ಚೆಯನ್ನ ಮಾಡಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. BA ಸ್ಟೂಡೆಂಟ್ಸ್ಗೆ, ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನು ಫಾರ್ವರ್ಡ್ ಮಾಡಿ, so that they also should make use of this particular opportunity to prepare for their exam during this pandemic period. I hope you have enjoyed my video. Thanks for watching. Jai Hind.